ಡಾಕ್ಟರ್ ಪ್ರಿಯಾ, ಇದು 50% ಸುಟ್ಟ ಗಾಯವಾಗಿದ್ದು ಅವರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಈ ವ್ಯಕ್ತಿಯು ಸಾವಿರಾರು ಜೀವಗಳನ್ನು ಉಳಿಸಿದ್ದಾರೆ. ನಾವು ಅವರನ್ನು ಹೇಗಾದರೂ ಕಾಪಾಡಿಕೊಳ್ಳಬೇಕು. ತಕ್ಷಣ ಬರ್ನ್ ಯೂನಿಟ್ ಅಂಡ್ ಅನೇಸ್ಥೀಸಿಯಾ ಟೀಮ್ ಓಟಿಗೆ ವರದಿ ಮಾಡಲು ಹೇಳಿ. Vitals are dropping. Charging paddles to 200. Clear. Shock delivered. Rhythm check. No pulse, doctor. Vitals dropping. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಸರ್ವಿಸ್ಗೆ ಬಂದಿರುವ ಬೈಕನ್ನು ಕಳ್ಳತನ ಮಾಡಿದ್ದಾರೆ. ಬೈಕಿನ ಬಿಡಿ ಭಾಗಗಳಾದ ಸೈಡ್ ಫೈನಲ್, ಹೆಡ್ಲೈಟ್ ಇನ್ನಿತರ ಭಾಗಗಳು ಅಂಗಡಿಯ ಒಳಗಿದ್ದವು. ಕಳ್ಳರು ಹೊರಗಡೆ ಸರ್ವಿಸ್ಗೆ ನಿಲ್ಲಿಸಿದ ಬೈಕನ್ನು ಕೀ ಇಲ್ಲದೆ ಸ್ಟಾರ್ಟ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟ್ಯಾಕ್ಸಿ. ಹಲೋ ಅಭಿ, ನನ್ನ ಮೊಬೈಲ್ ಒಂದು ಮಿಸ್ ಆಗಿದೆ ಮರಿ. ಸ್ವಲ್ಪ ಒಂದು ಮನೆ ಹತ್ರ ಸ್ವಲ್ಪ ಚೆಕ್ ಮಾಡ್ತೀಯಾ? ಇಲ್ಲಿ ಸಿಗ್ತಾ ಇಲ್ಲ ಮೊಬೈಲ್. ನನಗೆ ಒಂದು ಮಷಿನ್ ಸರ್ವಿಸ್ ಇದೆ, ನಾನು 2 ಡೇಸ್ ಆಗುತ್ತೆ ನಂಗೆ ಬರಲಿಕ್ಕೆ. ಸ್ವಲ್ಪ ಚೆಕ್ ಮಾಡ್ತೀಯ ಮೊಬೈಲ್ ಒಂದು? ಸರಿ, ಓಕೆ. हेलो, हाँ सर, इसका SMS ख़राब हो चुका है. हाँ ठीक है सर, मॉर्निंग जी पेमेंट कर दूँगा. एड्रेस मैं व्हाट्सएप कर रहा हूँ. ठीक है सर. हेलो, अभी मोबाइल सिಗ್ತಾ नहीं मेरा. ಹೌದಾ? ಓಕೆ. The number you're calling is currently switched off. Please try later. ಮಚ್ಚ, ನನಗೆ ಟೆಲಿಕಾಂ ಆಫೀಸಲ್ಲಿ ಕೆಲಸ ಸಿಕ್ತು. ಹಲೋ ಮಗ, ನೀನು ಟೆಲಿಕಾಂ ಆಫೀಸಲ್ಲಿ ಕೆಲಸ ಮಾಡಬೇಕಲ್ವಾ? ನಾನು ಬೇಕಿತ್ತ ನಿಮ್ಗೆ.
ನನ್ನ ಮೊಬೈಲ್ ಒಂದು ಕಳೆದೋಗಿದೆ. 2 ಡೇಸಿಂದ ಹೋಗ್ತಾ ಇದ್ದೆ, ಮೊದಲೇ ರಿಂಗ್ ಆಗ್ತಾ ಇತ್ತು, ಬಟ್ ಇದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಾಂ, ಸೊ ನಂಬರ್ ತೋರಿಸಿ, ಸ್ವಲ್ಪ ಲೊಕೇಶನ್ ಕಳಿಸ್ತೇ, ನೋಡ್ತೀಯ ಲಾಸ್ಟ್ ಲೊಕೇಶನ್ ಯಾವ್ದು ಅಂತ ಹೇಳ್ಕೊಂಡು. ಸರಿ ಮಗು. ಇದೆಲ್ಲ ಯಾರ ನಂಬರು? ಇಷ್ಟೊಂದು ಕಾಲ್ ಆಗಿದೆ. The number you're calling is currently switched on. Please try later. The number you are trying to call is currently not reachable. ಪೊಲೀಸ್ ಹತ್ರ ಹೋಗ್ಲಿಕ್ಕೂ ಟೈಮ್ ಇಲ್ಲ, ಏನು ಮಾಡೋದು ಇವಾಗ? ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಸರ್ವಿಸ್ಗೆ ಬಂದಿರುವ ಬೈಕನ್ನು ಕಳ್ಳತನ ಮಾಡಿದ್ದಾರೆ. ಬೈಕಿನ ಬಿಡಿ ಭಾಗ ಇದೇ ಬೈಕನ್ನು ಯೂಸ್ ಮಾಡ್ಕೊಂಡಿರ್ಬೋದು, ಯಾಕಂದರೆ ಅದರ ನಂಬರ್ ಪ್ಲೇಟ್ ಕೂಡ ಅಲ್ಲೇ ಇತ್ತು. 18 ಮಾರ್ಚ್ 5:30 PM. ಆದರೆ ಎಲ್ಲಿಟ್ಟಿರ್ಬೋದು? ಹಲೋ, ಹಾಂ ಮಗ, ರೆಡಿ ಇದೆಯೇನೋ? ಎಲ್ಲಿಗೆ? 15 ಮಾರ್ಚಲ್ಲೇನೋ ಇವತ್ತೆ, ಅಮ್ಮನವ್ರ ಜಾತ್ರೆ ಇದೆಯಲ್ಲ.
ಉಸಿರು ಈಗ ನನ್ನ ಮೇಲೆ ನಿಂತಿದೆ, ವಿಧಿಯ ಆಟದ ದಾರ ಈಗ ನನ್ನ ಕೈಯಲ್ಲಿದೆ. ಈಗ ಹೆಚ್ಚಾದಂತೆಲ್ಲ ಭಯವೆಲ್ಲ ಕರಗುವುದು, ಬೆಳಕಿನ ಹಾದಿಯಲ್ಲಿ ವೀರನು ಮುನ್ನುಗ್ಗುವನು. ಈ ವಿಡಿಯೋದ ಮುಖ್ಯ ಉದ್ದೇಶವೇನೆಂದರೆ, ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಮೊಬೈಲ್ ಫೋನ್ ಅನ್ನು ಕಳೆದುಕೊಂಡರೆ ಮತ್ತು ಹುಡುಕಿದರೂ ಅದು ಸಿಗದಿದ್ದರೆ ತಕ್ಷಣ ಪೊಲೀಸ್ ಠಾಣೆಗೆ ವರದಿ ಮಾಡಿ. ಏಕೆಂದರೆ ನಿಮ್ಮ ಮೊಬೈಲ್ ಫೋನ್ ದುಷ್ಟ ಜನರ ಕೈಗೆ ಸಿಕ್ಕರೆ ಅದನ್ನು ಬಾಂಬ್ ಸ್ಫೋಟಗಳು, ಮಕ್ಕಳ ಕಳ್ಳಸಾಗಣೆ, ಅಪಹರಣ, ಕೊಲೆ ಮತ್ತು ಇತರ ಹಲವು ಕಾನೂನು ಬಾಹಿರ ಚಟುವಟಿಕೆಗೆ ಬಳಸಿಕೊಳ್ಳುತ್ತಾರೆ. One mistake destroy your life. Be safe.